ಅಂತೂ ಬಲು ಅಪರೂಪದ ಸ್ನೇಹಿತರು ಒಂದಾದ್ರು. ಅದನ್ನ ನೋಡಿ ನಿಮಗೆ ಖುಷಿ ಆಯ್ತು ತಾನೇ? ಸರಿ, ಇವತ್ತು ನಮ್ಮ ಇನ್ಫೋ ಗುರುಗಳು ಪರಮ ಪಾವನ ಕ್ಷೇತ್ರ ಅನ್ನಲಾಗೋ ಧರ್ಮಸ್ಥಳದ ಅನ್ನಪೂರ್ಣ ಅಡುಗೆ ಮನೆ ಬಗ್ಗೆ ನಿಮಗೆ ಹೇಳ್ತಾರಂತೆ. ಅವರು ಕೊಡೋ ಮಾಹಿತಿಗಳನ್ನ ಕೇಳಿದ್ರೆ ಹಿಂಗೂ ಇದೆಯಾ ಅಂತ ನೀವು ಉದ್ಗಾರ ತೆಗೆಯೋದಂತೂ ಗ್ಯಾರಂಟಿ. ಬನ್ನಿ ಹಾಗಾದ್ರೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಹೇಯ್, ಏನೋ ತುಂಬಾ ದಿನದಿಂದ ಕಾಣಿಸ್ಲೇ ಇಲ್ಲ. ಅಯ್ಯ, ನೀನ್ ತಾನೇ ಮನೆಯವ್ರ ಜೊತೆ ಧರ್ಮಸ್ಥಳಕ್ಕೆ ಅಂತ ಟ್ರಿಪ್ಪಿಗೆ ಹೋಗಿದ್ದು? ಹೌದು, ಹೇಗಿತ್ತು ಟ್ರಿಪ್ಪು? ವಾ, ಬೊಂಬಾಟಾಗಿತ್ತು. ಮಂಜುನಾಥ ದೇವರ ದರ್ಶನದಿಂದ ತುಂಬಾನೇ ಖುಷಿ ಆಯ್ತು. ಹಾಗೆ ಅಲ್ಲಿನ ಅನ್ನಪೂರ್ಣ ಊಟದ ಕೋಣೆಯನ್ನ ನೋಡಿ ಆಶ್ಚರ್ಯವೂ ಆಯ್ತು. ಹೌದಾ, ಹೇಗಿದೆ ಅದು? ಅಯ್ಯೋ, ಅನ್ನಪೂರ್ಣ ಕಿಚನ್ ಹಾಲ್ ಅಂದ್ರೆ ತುಂಬಾ ದೊಡ್ಡದಾಗಿದೆ ಮಾರಯ್ಯ. ನಿಂಗೆ ಅಂಕಿ ಅಂಶದ ಲೆಕ್ಕಾಚಾರದಲ್ಲಿ ಹೇಳ್ಬೇಕು ಅಂದ್ರೆ 19,800 ಸ್ಕ್ವೇರ್ ಫೀಟ್ ಅಂದ್ರೆ 4 ಬಾಸ್ಕೆಟ್ಬಾಲ್ ಕೋರ್ಟ್ಗಳಿಗೆ ಸಮದಷ್ಟಿದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರಲ್ವಾ, ಅದಕ್ಕೆ ಅಷ್ಟು ದೊಡ್ಡ ಕಟ್ಸಿದ್ದಾರೆ ಅನ್ಸುತ್ತೆ. ನೂರಾರು ಸಂಖ್ಯೆಯಲ್ಲ ಕಣೋ, ಒಂದಿನಕ್ಕೆ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ 25,000ದಿಂದ 50,000 ಗೊತ್ತಾ? ಅಂದ್ರೆ 400 ಮದ್ವೆ ಮನೆಗೆ ಸಮ. ಅವರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕೋದು ಅಂದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿರ್ಬೇಡ ಹೇಳು. ಅಬ್ಬಾ, ಅಷ್ಟೆಲ್ಲ ಜನ ಬರ್ತಾರಾ? ಹೌದು, ಮತ್ತೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ನಡೆಯುತ್ತಲ್ವಾ? ಆ ಉತ್ಸವಕ್ಕೆ 1 ಲಕ್ಷಕ್ಕೂ ಅಧಿಕ ಭಕ್ತರು ಬರ್ತಾರೆ. ಅವರಿಗೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಅನ್ನ ಸಂತರ್ಪಣೆ ಮಾಡ್ಬೇಕಲ್ವಾ? ವಾವ್, ಅಡಿಗೆ ಮನೆ ಬಗ್ಗೆ ನಂಗೊಂಚೂರು ಹೇಳೆ. ಅಲ್ಲಿ ಎಲ್ಲಾ ಅಡುಗೆಗಳು ಮಷೀನರಿಗಳಿಂದಲೇ ಆಗೋದು. ಲಕ್ಷ ದೀಪೋತ್ಸವದಲ್ಲಿ ದಿನಕ್ಕೆ 80ರಿಂದ 85 ಕ್ವಿಂಟಲ್ ಅಕ್ಕಿ ಬಳಕೆ ಆಗತ್ತೆ. ಸಾವಿರಾರು ಲೀಟರ್ ಸಾಂಬಾರನ್ನು ಮಾಡ್ಲಾಗತ್ತೆ. ಇದನ್ನ ಸಿದ್ಧಪಡಿಸೋಕೆ ನೂರಾರು ಜನ ಕೆಲಸದವರು ಶ್ರಮ ವಹಿಸ್ತಾರ ಕಣೋ. ಅಬ್ಬಾ, ಎಷ್ಟೊಂದು ತರಕಾರಿಗಳು ಬೇಕಲ್ವಾ? ಹೌದೌದು. ತುಂಬಾ ವರ್ಷಗಳಿಂದ ಅಲ್ಲಿ ಅನ್ನದಾನ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ಭಕ್ತರ ಅಂದಾಜು ಅಲ್ಲಿನ ಅಧಿಕಾರಿಗಳಿಗೆ ಸಿಗತ್ತೆ. ನಾವೆಲ್ಲ ಅಡುಗೆಗೆ ಮಸಾಲೆಗಳನ್ನ ಚಮಚಗಳಲ್ಲಿ ಹಾಕಿದ್ರೆ ಅಲ್ಲಿ ಉಪ್ಪು, ಅರಿಶಿಣ, ಮೆಣಸಿನ ಪುಡಿಗಳನ್ನ ಬಕೆಟ್ನಲ್ಲಿ ಹಾಕ್ತಾರೆ. ಅದನ್ನ ನೋಡೋದೇ ಕಣ್ಣಿಗೊಂದು ಹಬ್ಬ. ವಾವ್, ಇಂಟ್ರೆಸ್ಟಿಂಗ್ ಕಣೆ. ದಿನಾಗ್ಲೂ ಅಲ್ಲಿ ಬೆಳಗ್ಗೆ 10:30ಕ್ಕೆ ಊಟವನ್ನ ಸಮರ್ಪಣೆ ಮಾಡೋಕೆ ಶುರು ಮಾಡ್ತಾರೆ. ಒಟ್ಟು 9 ಉದ್ದದ ಸಾಲುಗಳನ್ನ ಅನ್ನಪೂರ್ಣ ಪ್ರಾಂಗಣದಲ್ಲಿ ನಾವು ಕಾಣಬಹುದು. ಒಂದು ಸಾಲಿನಲ್ಲಿ ಬರೋಬ್ಬರಿ 400 ಮಂದಿ ಒಮ್ಮೆ ಊಟವನ್ನ ಮಾಡಬಹುದು. ಕೇವಲ 13 ನಿಮಿಷದಲ್ಲಿ ಬಾಳೆ ಎಲೆಗಳನ್ನ ಕೊಟ್ಟು ಅನ್ನವನ್ನ ಬಡಿಸಿ ಭಕ್ತರ ಊಟ ಆದ್ಮೇಲೆ ಆ ಸಾಲನ್ನ ಕ್ಲೀನ್ ಮಾಡ್ತಾರೆ. ಅಬ್ಬಾ, ಅಲ್ಲಿ ಕೆಲಸ ಮಾಡೋರು ಎಷ್ಟು ಫಾಸ್ಟ್ ಆಗಿರ್ಬೇಕಲ್ವಾ? ಹೋ, ಮತ್ತೆ ಸೂಪರ್ ಫಾಸ್ಟ್. ಹಾಗೆ ಅಲ್ಲಿನ ಅಡುಗೆ ಮನೆಯನ್ನ ಡಾಕ್ಟರ್ ಹರ್ಷೇಂದ್ರ ಕುಮಾರ್ ಅನ್ನೋರು ನೋಡ್ಕೊಳ್ತಾರೆ. ದಿನಾಗ್ಲೂ ಅನ್ನ ಸರಿಯಾಗಿ ಬೆಂದಿದ್ಯಾ, ಸಾಂಬಾರು ಸರಿಯಾಗಿದ್ಯಾ ಅನ್ನೋದನ್ನೆಲ್ಲ ಖುದ್ದು ಅವರೇ ಬಂದು ಪರೀಕ್ಷಿಸ್ತಾರೆ. ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹೇಳೋ ಹಾಗೆ ಮಂಜುನಾಥನ ದರ್ಶನದ ನಂತರ ಎಲ್ಲಿನ ಪ್ರಸಾದ ಸ್ವೀಕರಿಸದೆ ಹೋದ್ರೆ ಯಾತ್ರೆ ಸಂಪೂರ್ಣವಾಗೋದಿಲ್ಲ ಅಂತ. ರಿಯಲಿ ಗ್ರೇಟ್ ಕಣೆ. ಹಾಗೆ ಅಲ್ಲಿ ದಿನಕ್ಕೆ 1000ಕ್ಕೂ ಅಧಿಕ ತೆಂಗಿನಕಾಯಿಗಳು ಬೇಕಾಗುತ್ತೆ. ಅದು ದೇವಸ್ಥಾನದ ತೋಟದಿಂದಲೇ ಪೂರೈಕೆ ಆಗತ್ತೆ. ತೋಟ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ತೆಂಗಿನಕಾಯಿಗಳು ಸಿಗುತ್ತೆ. ಹಾಗೆ ಅಲ್ಲಿರೋ ಬಾಳೆ ಮರಗಳು ಊಟಕ್ಕೆ ಬಾಳೆ ಎಲೆಗಳನ್ನ ಒದಗಿಸುತ್ತವೆ. ಅಷ್ಟೊಂದು ಬಾಳೆ ಎಲೆಗಳನ್ನ ಹೆಂಗ್ ವಿಲೇವಾರಿ ಮಾಡ್ತಾರೆ? ಕಾಂಪೋಸ್ಟ್ ಗೊಬ್ಬರ ಮಾಡ್ತಾರೆ ಕಣೋ. ಬಾಳೆ ಎಲೆಗಳ ಜೊತೆ ತರಕಾರಿಗಳ ವೇಸ್ಟ್ ಗಳನ್ನ ಬಳಸ್ಕೊಳ್ತಾರೆ. ಅದು ಒಂದು ದಿನಕ್ಕೆ 3000 ಕೆಜಿಗೂ ಅಧಿಕ ಗೊತ್ತಾ? ಅದರಿಂದ ಒಂದು ವರ್ಷಕ್ಕೆ 1,00,000 ಕೆಜಿಗೂ ಹೆಚ್ಚು ಸಾವಯವ ಗೊಬ್ಬರ ತಯಾರಿಯಾಗುತ್ತೆ. ತುಂಬಾನೇ ಆಶ್ಚರ್ಯವಾಯ್ತು ಧರ್ಮಸ್ಥಳದ ಅನ್ನಪೂರ್ಣ ಅಡಿಗೆ ಮನೆ ಮಾಹಿತಿ ಕೇಳಿ. ಎಷ್ಟು ಚಂದ ಮ್ಯಾನೇಜ್ಮೆಂಟ್ ಅಲ್ವಾ? ಹೌದು. ಸರಿ, ಧರ್ಮಸ್ಥಳದಿಂದ ಪ್ರಸಾದ ತಂದಿದ್ದೀನಿ, ಬಾ ಕೊಡ್ತೀನಿ. ನಡಿ ನಡಿ. ಸ್ನೇಹದಲ್ಲಿ ಎಂದೆಂದಿಗೂ ಮನಸ್ತಾಪ ಬಾರದಂತೆ ಕಾದುಕೊಳ್ಳೋಣ. ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಉಂಡು ದೇವರ ಕೃಪೆಗೆ ಪಾತ್ರರಾಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಕತೆ ಮತ್ತು ಮಾಹಿತಿಯನ್ನ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಅಳತೆಗಾಗಿ.